ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇಷ್ಟು ದಿನ ಕ್ಲಾಸ್ ಮಾಡಿರಲಿಲ್ಲ. ಇತ್ತೀಚಿನ ಒಂದು ಬೆಳವಣಿಗೆ ನೋಡ್ತಾ ಇದ್ದರೆ ಅಕ್ಕಾಸ ಸಂಘಟನೆಯರಾಗಲಿ ಮತ್ತು ಗೌರ್ಮೆಂಟ್ ಕೊಡ್ತಿರ್ತಕ್ಕಂಥ ಹೇಳಿಕೆ ನೋಡಿದ್ರೆ ಜನವರಿ ತಿಂಗಳು ಇಲ್ಲ ಫೆಬ್ರವರಿ ತಿಂಗಳು ಕಾಲ್ಫಾರ್ಮ್ ಆಗ್ಬೋದು ಅಂತ ನಿರೀಕ್ಷೆ ಇದೆ. ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಕೂಡ 600 PSI ಕಾಲ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದೆಷ್ಟು ಸತ್ಯನ ಸುಳ್ಳ ಗೊತ್ತಿಲ್ಲ. ಒಂದು ನೋಟಿಫಿಕೇಷನ್ ಸ್ಟಾರ್ಟ್ ಆಯ್ತು ಅಂದರೆ ಕಂಟಿನ್ಯೂಸ್ ಆಗಿ ಸ್ಟಾರ್ಟ್ ಆದೇ ಆಗ್ತವೆ, ಯಾವುದೇ ಥರದ ಡೌಟ್ ಏನು ಬೇಡ. ಅದು ಅವ್ರು ಹೇಳಿರೋದೆಲ್ಲ KEಗೆ ಕೊಡ್ತೀವಿ ಎಕ್ಸಾಮು ಅಂತ ಹೇಳಿದರೆ, ನಾವು KE ಪ್ಯಾಟ್ರನ್ನ ನೀಟಾಗಿ ಅರ್ಥ ಮಾಡ್ಕೊಂಡು ಏನು ಸಿಲೆಬಸ್ ಕೊಟ್ಟಿದ್ದಾರೆ, ಯಾವ ಥರ ಕ್ವಶನ್ ತೆಗಿತಾಯಿದ್ದಾರೆ, ಯಾವುದೋ ಒಂದು ಬುಕ್ ಆಥರ್ ಬಿಟ್ಟಿದ್ದಾರೆ ನೋಡಿ, 27 ಕ್ವಶನ್ ಏನೋ ಇದ್ದಾವೆ. ಅವ್ರದ್ದೊಂದು ಪ್ರತಿಯೊಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡಿ, ಹಾಗೆ ಅವ್ರದ್ದು ರಿಪಿಟೇಷನ್ ಕ್ವಶನ್ ಜಾಸ್ತಿ ಇಲ್ಲ, ಬೇಕಾದ್ರೆ ತೆಗೆದು ನೋಡಿ. ಏನು ಎಕ್ಸಾಮ್ ನಡೀತಾವಲ್ಲ ರೀಸೆಂಟಾಗಿ ಎಕ್ಸಾಮ್ KEಗ, ಇವತ್ತೊಂದು ಐ ಥಿಂಕ್ ಇವತ್ತಿರ್ಬೋದು ಒಂದು ಎಕ್ಸಾಮ್ ಇದೆ, ಯಾವುದೋ ಒಂದು BDA FDA ಹುದ್ದೆಗಳ್ದು ಏನೋ ಇರಬೇಕು. ಅದು ಕ್ವಶನ್ ಪೇಪರ್ ತಗೊಂಡು, ಅದೊಂದು ಓಲ್ಡ್ ಕ್ವಶನ್ ಪೇಪರ್ ಬ್ಯಾಂಕ್ ಇದೆಯಲ್ಲ ಅದನ್ನು ತಗೊಂಡು ಅನಲೈಸ್ ಮಾಡಿ, ಅವರು 100% 1-2 ರಿಪಿಟೇಷನ್ ಕ್ವಶನ್ ಬಿಟ್ಟರೆ ಅದ್ರ ಮೇಲೆ ಮಾಡ್ತಾಯಿಲ್ಲ, ಎಲ್ಲ ಬೇರೆ ಬೇರೆ ಓನಾಗಿ ತೆಗಿತಾರೆ ಕ್ವಶನ್ ಪೇಪರು. ಚೆನ್ನಾಗಿದೆ. ಅದಕ್ಕೋಸ್ಕರವಾಗಿ ಈಗ ನಾವು KE ಪ್ಯಾಟ್ರನ್ ಥರನೇ ಓದಬೇಕಾದಂಥ ಅನಿವಾರ್ಯ ಇದೆ. ಇಲ್ಲಿ ಮೊದಲನೇ ಕ್ವಶನ್ ನೋಡೋಣ. ಜಾಸ್ತಿ ಓದ್ತಿಲ್ಲ, ಬರೀ ಒಂದು 2-3 ನಿಮಿಷ ಕ್ಲಾಸು, ಎಲ್ಲ ಟೈಮ್ ವೇಸ್ಟ್ ಮಾಡೋ ಬದಲು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ನೋಡೋ ಬದಲು ಏನೋ ಒಂದು ಅನುಕೂಲ ಆಗ್ಬೋದು ನೋಡಿ. ಮೊದಲನೇ ಕ್ವಶನ್ ಏನಪ್ಪ ಅಂದರೆ, ಸರಿಯಾದದ್ದನ್ನು ಆಯ್ಕೆ ಮಾಡಿ ಅಂತ ಒಂದು ಕ್ವಶನ್ ಇದೆ. ಅಂದರೆ ಇತ್ತೀಚೆಗೆ ಎಲ್ಲ ಹೆಸರುಗಳ್ನ ಚೇಂಜ್ ಮಾಡಿದ್ರು, ಅದರಲ್ಲೂ ಮುಖ್ಯವಾಗಿ ಏನು ಸಾಂವಿಧಾನಿಕ ಸಂಸ್ಥೆಗಳಿದ್ವಂತಹ ಸಂಸ್ಥೆಗಳ ಹೆಸರುಗಳ್ನ ಚೇಂಜ್ ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ಈ ಟಾಪಿಕ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ, ಅದಕ್ಕೆ ಈ ಕ್ವಶನ್ಗಳ್ನ ಹಾಕಿದ್ದೀನಿ. ನಿಮ್ಮ ಮೊದಲೇ ಇದಾಗಲೇ ಚೇಂಜ್ ಮಾಡಿದರು, ರಾಜ್ಪಥನ್ನು ಕರ್ತವ್ಯ ಪಥ್ ಎಂದು ಮರುನಾಮಕರಣ ಮಾಡಲಾಗಿದೆ. ಅದೇ ರೀತಿಯಾಗಿ ರಾಜ್ಯಪಾಲರ ಭವನವನ್ನು, ಇದು ಇಂಪಾರ್ಟೆಂಟ್, ರಾಜ್ಯಪಾಲರ ಭವನವನ್ನು ಇತ್ತೀಚೆಗೆ ಲೋಕಭವನ ಎಂದು ಮರುನಾಮಕರಣ ಮಾಡಲಾಗಿದೆ. ಇದು ಇಂಪಾರ್ಟೆಂಟು. ಇನ್ನೊಂದು ಯಾವುದಂದರೆ ಪ್ರಧಾನಮಂತ್ರಿ ಕಚೇರಿಯನ್ನು, ಪ್ರಧಾನಮಂತ್ರಿ ಆಗಬೇಕು ಬಿಟ್ಬಿಟ್ಟಿದ್ದೀನಿ ಇಲ್ಲಿ, ಪ್ರಧಾನಮಂತ್ರಿ ಕಚೇರಿಯನ್ನು ಸೇವಾ ತೀರ್ಥ ಎಂದು ನಾಮಕರಣ ಮಾಡಲಾಗಿದೆ. ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ಕ್ವಶನು. 1 ಹೇಳಿಕೆ ಮಾತ್ರ ಸರಿ, 1 ಮತ್ತು 2 ಹೇಳಿಕೆ ಮಾತ್ರ ಸರಿ, 2 ಮತ್ತು 3 ಹೇಳಿಕೆ ಸರಿ, ಮೇಲಿನ ಎಲ್ಲವೂ ಸರಿ. ಅಂದರೆ ಇಲ್ಲಿ ಆನ್ಸರ್ ಬಂದು ಮೇಲಿನ ಎಲ್ಲವೂ ಕೂಡ ಸರಿಯಾಗಿದ್ದಾವೆ, ಮೇಲಿನ ಎಲ್ಲವೂ ಕೂಡ ಸರಿಯಾಗಿರ್ತಕ್ಕಂಥ ಒಂದು ಮಾಹಿತಿ. ಅದೇ ರೀತಿಯಾಗಿ ನಾವು ಮುಂದಿನ ಕ್ವಶನ್ ಏನಪ್ಪ ಅಂದರೆ, ಎರಡನೇ ಕ್ವಶನ್ ಏನಪ್ಪ ಅಂದರೆ, ಸಂಚಾರ ಸಾಥಿ ಪೋರ್ಟಲ್ ಹೇಳಿಕೆಯನ್ನು ಕುರಿತು ಹೇಳಿಕೆಯನ್ನು ಪರಿಗಣಿಸಿ ಅಂತ ಎರಡನೇ ಕ್ವಶನ್ ಇದೆ. ಸಂಚಾರ ಸಾಥಿ ಪೋರ್ಟಲ್ ಕುರಿತು ಹೇಳಿಕೆಯನ್ನು ಪರಿಗಣಿಸಿ ಅಂದರೆ, ಇತ್ತೀಚೆಗೇನೋ 2025ರಲ್ಲಿ ಒಂದು ತಂದಿದ್ರು ಅಮೆಂಡ್ಮೆಂಟು, ಇದನ್ನು ವಾಪಸ್ ತೆಗೆದುಕೊಂಡಿದ್ದಾರೆ. ಇದು ಜನರ ಮೇಲೆ ಪರಿಣಾಮ ಬೀಳ್ತದೆ ಅಂತೇಳಿ ಇದನ್ನು ವಾಪಸ್ನ ತೆಗೆದುಕೊಂಡಿದ್ದಾರೆ. ಆದರೂ ಇದು ಟ್ರೆಂಡಲ್ಲಿರೋ ಕ್ವಶನು, ಯಾಕೆಂದರೆ ಜಾರಿಗೆ ತರ್ತಾರೆ ಮತ್ತು ವಾಪಸ್ ತಗೊಂತಾರೆ. ಇದು 2023ರಲ್ಲಿ ಜಾರಿಗೆ ಬಂದಿರುತ್ತೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ಲೈಟಾಗಿ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳಿ, ನನಗೆ ಗೊತ್ತಿರೋಷ್ಟು ನಾನು ಹಾಕಿದ್ದೀನಿ. ಇದನ್ನು ಭಾರತ ಸರ್ಕಾರದ ದೂರಸಂಪರ್ಕ ಇಲಾಖೆ ಅಭಿವೃದ್ಧಿಪಡಿಸಿದೆ. ಸಂಚಾರ್ ಸಾಥಿ ಪೋರ್ಟಲ್ ಡಿಜಿಟಲ್ ಇಂಟೆಲಿಜೆನ್ಸ್ ಪ್ಲಾಟ್ಫಾರ್ಮ್ ಮತ್ತು ಚೆಕ್ಕು ಸೌಲಭ್ಯವನ್ನು ಸಂವಹನ ಮಾಹಿತಿ ಸಚಿವಾಲಯ ಪ್ರಾರಂಭಿಸಿದೆ. 3ನೇ ಆಪ್ಷನ್ ಬಂದು ಇದನ್ನು 2023ರಲ್ಲಿ ಪ್ರಾರಂಭಿಸಲಾಯಿತು. ಯಾವುದಂದರೆ ಸಂಚಾರ ಸಾಥಿ ಪೋರ್ಟಲನ್ನು ಯಾವಾಗ ಆರಂಭ ಆಯಿತು ಅಂತ ಸಿಂಗಲ್ ಲೈನ್ ಬರ್ಬೋದು. 2023ರಲ್ಲಿ. ಎಷ್ಟು ಹೇಳಿಕೆಗಳು ಕರೆಕ್ಟಾಗಿದೆ ಅಂದರೆ, 1 ಹೇಳಿಕೆ ಮಾತ್ರ ಸರಿ, 2 ಹೇಳಿಕೆ ಮಾತ್ರ ಸರಿ, 1 ಮತ್ತು 3 ಮಾತ್ರ ಸರಿ, ಮೇಲಿನ ಎಲ್ಲವೂ ಸರಿ. ಆನ್ಸರ್ ಬಂದು ಮೇಲಿನ ಎಲ್ಲವೂ ಕೂಡ ಸರಿಯಾಗಿದೆ. ಇದು ಯಾವ ಇಲಾಖೆ ಅಂದರೆ ದೂರಸಂಪರ್ಕ ಇಲಾಖೆ. ಇದು ಯಾವಾಗ ಸ್ಥಾಪನೆ ಆಯಿತು ಅಂದರೆ 2023ರಲ್ಲೇ ಇದೊಂದು ಕಾಯ್ದೆ ಬಂದಿದೆ. ಅದೇ ರೀತಿಯಾಗಿ ಮೂರನೇ ಕ್ವಶನ್ ನೋಡೋದಾದರೆ, ಮೂರನೇ ಕ್ವಶನ್ ಬಂದು, ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ವಿಶ್ವದ ದೊಡ್ಡ ಗ್ರಾನೈಟ್ ಶಿವಲಿಂಗವನ್ನು ಸ್ಥಾಪಿಸಲಾಗಿದೆ ಅಂದರೆ, ಆಪ್ಷನ್ಗಳು ಬಂದು ಬಿಹಾರ, ಒಡಿಸ್ಸಾ, ವೆಸ್ಟ್ ಬೆಂಗಾಲ್, ಉತ್ತರ ಪ್ರದೇಶ. ಸರಿಯಾದ ಆನ್ಸರ್ ಬಂದು ಬಿಹಾರದಲ್ಲಿ ವಿಶ್ವದ ಪ್ರಪಂಚದ ದೊಡ್ಡ ಗ್ರಾನೈಟ್ ಶಿವಲಿಂಗ ಸ್ಥಾಪನೆ ಮಾಡಲಾಗಿದೆ. ಅದೇ ರೀತಿಯಾಗಿ 4ನೇ ಕ್ವಶನ್, ಇದು ಇಂಪಾರ್ಟೆಂಟ್. ಸಿಂಗಲ್ ಲೈನ್ ಕ್ವಶನ್ಗಳು ಒಂದೊಂದು ಬಂದುಬಿಡ್ತಾವಲ್ಲ, ಅವು ಈ ಥರ ಬಂದಾಗ ಆನ್ಸರ್ ಮಾಡೋದು ಇದನ್ನು ಕನ್ಫ್ಯೂಸ್, ನೀವಾದರೂ ಅಷ್ಟೇ, ನಾನಾದರೂ ಅಷ್ಟೇ. ಅದಕ್ಕೆ ಒಂದೇ ಸಲ ಸಿಂಗಲ್ ಲೈನ್ ಏನು ಆನ್ಸರ್ ಇರ್ತವೆ, ಹೆವಿ ಡೇಂಜರ್ಸ್. ದೊಡ್ಡದಕ್ಕೆ ಬೇಕಾದ್ರೆ ಗೆಸ್ ಮಾಡಿ ಆನ್ಸರ್ ಮಾಡ್ಬೋದು, ಸಿಂಗಲ್ ಲೈನ್ ಹಾಕಿದ್ರೆ ಮುಗಿದ ಕತೆ ಗೋವಿಂದ. ಸಾಮಾಜಿಕ ಬಹಿಷ್ಕಾರ ನಿಷೇಧ ಕಾಯ್ದೆ ಜಾರಿಗೆ ತಂದ ಭಾರತದ ಮೊದಲ ರಾಜ್ಯ ಯಾವುದಂತ ಕೇಳಿರೋದು. ಸಾಮಾಜಿಕ ಬಹಿಷ್ಕಾರ ನಿಷೇಧ ಕಾಯ್ದೆ ಜಾರಿಗೆ ತಂದ ಮೊದಲ ರಾಜ್ಯ ಯಾವುದಂತ ಕ್ವಶನ್ ಕೇಳಿದರೆ, ಅದಕ್ಕೆ ಆಪ್ಷನ್ಗಳು ಬಂದು ಆಪ್ಷನ್ 1 ಮಹಾರಾಷ್ಟ್ರ, ಆಪ್ಷನ್ 2 ಕರ್ನಾಟಕ, ಆಪ್ಷನ್ 3 ಕೇರಳ, ಆಪ್ಷನ್ 4 ತಮಿಳುನಾಡು. ಆನ್ಸರ್ ಬಂದು ಮಹಾರಾಷ್ಟ್ರದಲ್ಲಿ ಈ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. ಮೊದಲ ಬಾರಿಗೆ ಜಾರಿಗೆ ತರಲಾಗಿದೆ. ಅದೇ ರೀತಿಯಾಗಿ 5ನೇ ಕ್ವಶನ್ ಬಂದು, ವಿಶ್ವ ಮಣ್ಣಿನ ದಿನವನ್ನು ಕುರಿತು ಹೇಳಿಕೆಯನ್ನು ಪರಿಗಣಿಸಿ ಅಂತ ಒಂದು ಕ್ವಶನ್ ಇದೆ. ಇದು ಡಿಸೆಂಬರ್ 5 ಮೊದಲ ಬಾರಿಗೆ ಅಧಿಕೃತವಾಗಿ 2014ರಲ್ಲಿ
ವಿಶ್ವ ಮಣ್ಣಿನ ದಿನವನ್ನು ಆಚರಿಸಲಾಯಿತು? ಇದು ಈ ಕ್ವಶನ್ ರಿಪೀಟ್ ಆಲ್ರೆಡಿ ಬಂದಿದೆ. ಈ ಕ್ವಶನ್ 2014ರಲ್ಲಿ ಕೊಟ್ಟಿದ್ದ, ಇದು ಆಲ್ರೆಡಿ ರಿಪೀಟ್ ಆಗಿದೆ ಕ್ವಶನು. ಅದಿರಲಿ. ಇಟಲಿಯ ರೋಮ್ನಲ್ಲಿರುವ FAO ಪ್ರತಿ ವರ್ಷ ಈ ದಿನವನ್ನು ಆಚರಿಸಲಾಗುತ್ತದೆ. ಅಂದರೆ ಈ ವರ್ಷದ ಥೀಮ್ ಏನಪ್ಪ ಆಗಿತ್ತು ಅಂದರೆ, 3ನೇ ಆಪ್ಷನಲ್ಲಿ ಥೀಮ್ ಏನಾಗಿತ್ತು ಅಂದರೆ ಆರೋಗ್ಯಕರ ನಗರಗಳಿಗೆ ಆರೋಗ್ಯಕರ ಮಣ್ಣು. ಆರೋಗ್ಯಕರ ನಗರಗಳಿಗೆ ಆರೋಗ್ಯಕರ ಮಣ್ಣು ಅಂದರೆ ಎಷ್ಟು ಹೇಳಿಕೆಗಳು ಕೂಡ ಕರೆಕ್ಟಾಗಿದೆ ಅಂತ ಕ್ವಶನ್ನು. ಹೇಳಿಕೆಗಳು ನೋಡೋದಾದರೆ ಒಂದು ಹೇಳಿಕೆ ಮಾತ್ರ ಸರಿ, ಒಂದು ಹೇಳಿಕೆ ಮಾತ್ರ ಸರಿ, ಎರಡು ಹೇಳಿಕೆ ಮಾತ್ರ ಸರಿ, ಎರಡು ಹೇಳಿಕೆ ಮಾತ್ರ ಸರಿ, ಮೇಲಿನ ಎಲ್ಲ ಹೇಳಿಕೆಯೂ ಸರಿ, ಮೇಲಿನ ಯಾವುದೇ ಹೇಳಿಕೆ ಕೂಡ ಕರೆಕ್ಟಾಗಿಲ್ಲ ಅಂತ ಆಪ್ಷನ್ಗಳಿವೆ. ಇಲ್ಲಿ ಆನ್ಸರ್ ಬಂದು ಮೇಲಿನ ಎಲ್ಲ ಹೇಳಿಕೆಗಳು ಕೂಡ ಕರೆಕ್ಟಾಗಿದ್ದಾವೆ. ಇದು ಡಿಸೆಂಬರ್ 5 ಮಣ್ಣಿನ ದಿನವನ್ನು ಆಚರಣೆ ಮಾಡ್ತಾರೆ. ಯಾವಾಗ ಮೊದಲನೇ ಬಾರಿಗೆ ಆಚರಣೆ ಮಾಡಲಾಯಿತು ಅಂದರೆ 2014. ಇದನ್ನು ಆಚರಣೆ ಮಾಡುವಂಥ ಸಂಸ್ಥೆ ಯಾವುದಂದರೆ FAO ಇಟಲಿಯ ರೋಮ್ನಲ್ಲಿ ಕಂಡುಬರುತ್ತೆ. ಇದರ ಕೇಂದ್ರ ಕಚೇರಿ. ಹಾಗೆ ಮುಂದುವರಿತಾ ನೋಡ್ತಾ ಬಂದರೆ 6ನೇ ಕ್ವಶನ್. ಯಾಕೆಂದರೆ ಈ ಕ್ವಶನ್ ಯಾಕಪ್ಪ ಹಾಕಿದ್ದೇನೆ ಅಂದರೆ, ಇಂಡಿಗೋ ಏರ್ಲೈನ್ಸ್ ನೋಡಿದ್ರಲ್ಲ, 2-3 ದಿವಸ ಜನ ಪರದಾಟ ಆಗೋಯ್ತು. ಅವ್ರದ್ದು ಟಿಕೆಟ್ ರದ್ದು ಮಾಡಿದ್ರು. ಪಾಪ ಎಲ್ಲೆಲ್ಲಿಗೂ ಹೋಗ್ಬೇಕಿತ್ತು, ಭಾಳ ತೊಂದರೆ ಆಯಿತು. ಯಾಕೆಂದರೆ ಇಂಡಿಗೋ ಏರ್ಲೈನ್ಸ್ನಲ್ಲಿ 60% ಹೋಲ್ಡಿಂಗ್ಸ್, 60% ವಿಮಾನಯಾನ ಅದರಿಂದನೇ ನಡೀತಿದ್ದು. ಅದು ಒಂದೇ ಸತಿ ಏಕ ಬಾರಿ ನಾವು ರದ್ದು ಮಾಡಿದ್ದೀವಿ ಅಂತ ಹೇಳಿದ್ರೆ ಸಾಮಾನ್ಯ ಜನರಿಗೆ ತೊಂದರೆ ಆಯ್ತು. ಇರಲಿ, ಅದೇನೋ ಅವ್ರ ಸಮಸ್ಯೆ, ನಮಗೆ ಬೇಡ. ನಮಗೆ ಬೇಕಾದ ಕ್ವಶನ್, ನಾಗರಿಕ ವಿಮಾನಯಾನ ಸಚಿವಾಲಯದ ಅಡಿಯಲ್ಲಿ ಯಾವುದು ಬರುವುದಿಲ್ಲ? MPSC 2017ರಲ್ಲಿ ಕ್ವಶನ್ ಬಂದಿರೋದು. ನಾಗರಿಕ ವಿಮಾನಯಾನ ಸಚಿವಾಲಯದ ಅಡಿಯಲ್ಲಿ ಯಾವುದು ಬರುವುದಿಲ್ಲ? ನಾಗರಿಕ ವಿಮಾನಯಾನ ಸಲಹಾ ನಿರ್ದೇಶನಾಲಯ ಬರೋದಿಲ್ಲ ಅಂತ ಹೇಳಿದರೆ, ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಬರಲ್ಲ ಅಂತೇಳಿದ್ದಾರೆ, ನಾಗರಿಕ ವಿಮಾನಯಾನ ಭದ್ರತಾ ಬ್ಯೂರೋ ಬರಲ್ಲ ಅಂತೇಳಿದ್ದಾರೆ, ವಿಮಾನ ಅಪಘಾತ ತನಿಖಾ ಬ್ಯೂರೋ ಬರುವುದಿಲ್ಲ ಅಂತ ಹೇಳಿದರೆ, ತನಿಖಾ ಬ್ಯೂರೋ ಬರುವಂತೆ. ಅದರಲ್ಲಿ ಯಾವುದು ಬರಲ್ಲ ಅಂದರೆ 1 ಮತ್ತು 2 ಮಾತ್ರ ಬರಲ್ವಂತೆ. 2ನೇ ಆಪ್ಷನ್ ಬಂದು 2 ಮತ್ತು 3 ಬರಲ್ಲ ಅಂತ ಹೇಳ್ತಿದ್ದಾರೆ. 3ನೇ ಆಪ್ಷನ್ ಬಂದು 2 ಮತ್ತು 4 ಮತ್ತು ಯಾವುದೂ ಅಲ್ಲ. ಇದರಲ್ಲಿ ಯಾವುದೂ ಕೂಡ ಈ ನಿರ್ದೇಶನಾಲಯದಲ್ಲಿ ಬರೋದಿಲ್ಲ ಅಂತಿದೆ. ಆದರೆ ಇದು ಆನ್ಸರು ಸ್ವಲ್ಪ ಆಪ್ಷನ್ಗಳು ತಪ್ಪಾಗಿದೆ. ಈ ನಾಲ್ಕು ಕೂಡ ನಾಗರಿಕ ವಿಮಾನಯಾನ ಸಚಿವಾಲಯದ ಅಡಿಯಲ್ಲಿ ಬರ್ತವೆ. 4 ಕೂಡ ಬರ್ತವೆ. ಇಂಪಾರ್ಟೆಂಟಾಗಿ ನೋಡ್ಕೊಳ್ಳಿ. ಸಲಹಾ ನಿರ್ದೇಶನಾಲಯ ಒಂದು, ಭಾರತ ವಿಮಾನ ನಿಲ್ದಾಣ ಪ್ರಾಧಿಕಾರ ಬರುತ್ತೆ, ನಾಗರಿಕ ವಿಮಾನಯಾನ ಭದ್ರತಾ ಬ್ಯೂರೋ ಬರುತ್ತೆ, ತನಿಖಾ ಬ್ಯೂರೋ ಬರುತ್ತೆ ಅಂತ. ಈ 4 ಆಪ್ಷನ್ಗಳು ಕೂಡ ಈ ಒಂದು ವಿಮಾನಯಾನ ಸಚಿವಾಲಯದಲ್ಲಿ ಬರ್ತವೆ. ಅದೇ ರೀತಿಯಾಗಿ ICAO ಪ್ರಕಾರ ದೊಡ್ಡ ವಿಮಾನಗಳಿಗೆ ಸೇವೆ ಸಲ್ಲಿಸುವ ವಿಮಾನ ನಿಲ್ದಾಣಗಳಿಗೆ ಕ್ರಾಸ್ ವಿಂಡ್ ಘಟಕವು ಡ್ಯಾಶ್ ಮೀರಬಾರದು ಅಂತೇಳಿ 2017ರಲ್ಲಿ MPPSC ಏನೇನು ಕ್ವಶನ್ ಕೇಳಿದರೆ, ಗಂಟೆಗೆ 15 ಕಿಲೋಮೀಟರ್ ಮೀರಬಾರದು ಅಂತ ತಿಳಿಸ್ತಾರೆ, ಗಂಟೆಗೆ 25 ಕಿಲೋಮೀಟರ್, ಗಂಟೆಗೆ 35 ಕಿಲೋಮೀಟರ್, ಗಂಟೆಗೆ 45 ಕಿಲೋಮೀಟರ್. ಅದರ ಆನ್ಸರ್ ಬಂದು ಗಂಟೆಗೆ 35 ಕಿಲೋಮೀಟರ್ ಗಂಟೆ ಇವು ಮೀರಬಾರ್ದು ಅಂತ ಹೇಳ್ತಾರೆ. ಯಾವ ವಿಮಾನಗಳಂದರೆ ದೊಡ್ಡ ವಿಮಾನ ನಿಲ್ದಾಣಗಳು. ಆದರೆ ಸಣ್ಣ ವಿಮಾನಗಳು ಗಂಟೆಗೆ 15 ಕಿಲೋಮೀಟರ್ ಕ್ರಾಸ್ ವಿಂಡ್ ಮಾಡಬಾರ್ದು ಅಂತ ತಿಳಿಸ್ತವೆ. ಅದೇ ರೀತಿಯಾಗಿ ಮುಂದಿನ ಕ್ವಶನ್ ಸ್ವಲ್ಪ ಮಾಹಿತಿ. IOC ಯಾವಾಗ ಸ್ಥಾಪನೆ ಆಗಿದೆ? ICAO ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ಸಂಸ್ಥೆ 1947 ಜುಲೈ 4ರಂದು. ಜುಲೈ 4 ವಿಶೇಷ ಇನ್ನೊಂದು ದಿನ ಇದೆ. ಯಾವುದಪ್ಪ ಅಂದರೆ ಫ್ರಾನ್ಸ್ನಲ್ಲಿ ಆಚರಣೆ ಮಾಡ್ತಾರೆ. ಯಾವುದಾದ್ರು ಪ್ಯಾಸಿಸ್ ಡೇನೋ ಯಾವುದೋ, ಅದನ್ನು ಒಂದು ಕ್ವಶನ್ ಬಂದಿತ್ತು, ನೋಡ್ಕೊಳ್ಳಿ. 47 ಜುಲೈ 4 ತನ್ನ ಕಾರ್ಯವೈಖರಿಯನ್ನು ಆರಂಭಿಸಿದೆ. ಇದರ ಕೇಂದ್ರ ಕಚೇರಿ ಒಂದು ಸಲ PC ಕ್ವಶನ್ ಕೇಳಿದ. ಈಗ ಮುಗೀತು, ಒನ್ಲೈನ್ ಕೇಳಲ್ಲ, ಸಿಂಪಲಾಗಿ ಕ್ವಶನ್ ಕೇಳ್ತಿಲ್ಲ. ಆದರೂ ನಮ್ಮ ಇದಕ್ಕೋಸ್ಕರ ಅಷ್ಟೇ. ಇದರ ಕೇಂದ್ರ ಕಚೇರಿ ಕೆನಡಾದ ಮ್ಯಾಂಟ್ರಿಯಲ್ನಲ್ಲಿದೆ. ಇದು ಟ್ರೆಂಡಲ್ಲಿರ್ತಕ್ಕಂಥ ಏರ್ಲೈನ್ಸ್ ಆಗಿತ್ತು, ಇಂಡಿಗೋ ಏರ್ಲೈನ್ಸ್. ಇದ್ರ ಬಗ್ಗೆ ಒಂದು ಕ್ವಶನು, ಇಂಡಿಗೋ ಏರ್ಲೈನ್ಸ್ ಕುರಿತು ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಒಂದು ಕ್ವಶನ್. ಇಂಡಿಗೋ ಏರ್ಲೈನ್ಸ್ ಇದು 2005ರಲ್ಲಿ ರಾಕೇಶ್ ಗಂಗ್ವಾಲ್ ಮತ್ತು ರಾಹುಲ್ ಭಟಿಯಾರ್ ಅವರು ಖಾಸಗಿಯಾಗಿ ಆರಂಭಿಸಿದಂಥ ವಿಮಾನಯಾನ ಸಂಸ್ಥೆಯಾಗಿತ್ತು. ಇದರ ಪ್ರಧಾನ ಕಚೇರಿ ಗುರ್ಗಾವ್ನಲ್ಲಿದೆ. ಭಾರತದ ಅತಿದೊಡ್ಡ ಸಂಸ್ಥೆಯಾಗಿದ್ದು ಏಷ್ಯಾದ 2ನೇ ದೊಡ್ಡ ವಿಮಾನಯಾನ ಸಂಸ್ಥೆಯಾಗಿದೆ. ಹೇಳಿಕೆಗಳು ನೋಡೋದಾದರೆ 1 ಹೇಳಿಕೆ ಮಾತ್ರ ಸರಿ, 2 ಹೇಳಿಕೆ ಮಾತ್ರ ಸರಿ, 2 ಮತ್ತು 3 ಹೇಳಿಕೆ ಮಾತ್ರ ಸರಿ, ಮೇಲಿನ ಎಲ್ಲ ಹೇಳಿಕೆಗಳು ಸರಿಯಾಗಿದೆ ಅಂತ ಆಪ್ಷನ್ಗಳಿವೆ. ಇದಕ್ಕೆ ಆನ್ಸರ್ ಬಂದು ಮೇಲಿನ ಎಲ್ಲ ಹೇಳಿಕೆಗಳು ಕೂಡ ಕರೆಕ್ಟಾಗಿದ್ದಾವೆ. ಅದರ 9ನೇ ಕ್ವಶನ್ ಏನಪ್ಪ ಅಂದರೆ, UHPFRC ವಿಸ್ತೃತ ರೂಪ ಹೇಳ್ರಪ್ಪ ನೋಡೋಣ, ಯಾರನ್ನು ಗೊತ್ತಿದ್ರೆ. ಇಂಥ ಒಂದೊಂದು ಕ್ವಶನ್ಗಳು ಬಂದ್ಬಿಡ್ತವೆ ಹಂಗೆ ಕಣ್ಣಿಗೆ ಕಾಣ್ದಂಗೆ, ಬಂದಾಗ ಆನ್ಸರ್ ಮಾಡೋದನ್ನು ಪಕ್ಕ ಕ್ಲಿಕ್ ಆದಂಗೆ. UHPFRC ಅಂದರೆ
ಅಲ್ಟ್ರಾ ಹೈ ಪರ್ಫಾರ್ಮೆನ್ಸ್ ಫೈಬರ್ ಆ್ಯಂಡ್ ಇನ್ಫೋಸಿಸ್ ಕಾಂಕ್ರೀಟ್. ಅಲ್ಟ್ರಾ ಹೈ ಪರ್ಫಾರ್ಮೆನ್ಸ್ ಫೈಬರ್ ಆ್ಯಂಡ್ ಇನ್ಫೋಸ್ಡ್ ಕಾಂಕ್ರೀಟ್. ಎರಡನೇ ಆಪ್ಷನ್ ಬಂದು ಅಲ್ಟ್ರಾ ಹೈ ಪ್ರಪೋಸ್ಡ್ ಫೈಬರ್ ಆ್ಯಂಡ್ ಇನ್ಫೋಸಿಸ್ ಕಾಂಕ್ರೀಟ್. ಮೂರನೇ ಆಪ್ಷನ್ ಬಂದು ಅಲ್ಟ್ರಾ ಹೈ ಪ್ರಾಮಿಸ್ಡ್ ಫೈಬರ್ ಆ್ಯಂಡ್ ಇನ್ಫೋಸಿಡ್ ಕಾಂಕ್ರೀಟ್. ಅಲ್ಟ್ರಾ ಹೈ ಪ್ರಾಕ್ಟೀಸ್. ನೋಡಿ ಇಷ್ಟೇ ಡಿಫ್ರೆನ್ಸ್ ಇದೆ, ಪ್ರಾಕ್ಟೀಸು, ಪ್ರಾಮಿಸ್ಡು, ಪ್ರಪೋಸ್ಡು, ಪರ್ಫಾರ್ಮೆನ್ಸ್. ಇದಕ್ಕೆ ಆನ್ಸರ್ ಬಂದು ಅಲ್ಟ್ರಾ ಹೈ ಪರ್ಫಾರ್ಮೆನ್ಸ್ ಫೈಬರ್ ಆ್ಯಂಡ್ ಇನ್ಫೋಸ್ಡ್ ಕಾಂಕ್ರೀಟ್ ಅದು, ಇನ್ಫೋಸಿಡ್ ಕಾಂಕ್ರೀಟ್. ಇತ್ತೀಚೆಗೆ ಒಂದೊಂದು ತಳಿಗಳ ಬಗ್ಗೆನೂ ಕೇಳಿದ್ದಾನೆ KE-ನಲ್ಲಿ, ಅದಕ್ಕೆ ಒಂದು ಇದು ಸಿಕ್ಕಿತ್ತು ನಮ್ಮ ರೀಸೆಂಟಾಗಿ ಕರ್ನಾಟಕ ಸಂಬಂಧಪಟ್ಟಂಗೆ, ಅದಕ್ಕೆ ಹಾಕಿದ್ದೀನಿ. ಸೂಜಿ ದುಂಬಿಯ ಹೊಸ ಪ್ರಭೇದ ಸ್ಯಾಡೋ ಡ್ಯಾಮಿಲ್ಸ್ ಎಲ್ಲಿ ಕಂಡುಬರ್ತದೆ? ಆಪ್ಷನ್ಗಳು ನೋಡೋದಾದರೆ ಇದು ಕೊಡಗು ಶಿವಮೊಗ್ಗ, ಕೊಡಗು ಮತ್ತು ಹಾಸನ, ಕೊಡಗು ಮತ್ತು ಚಿತ್ರದುರ್ಗ, ಕೊಡಗು ಮತ್ತು ಮಂಗಳೂರು ಕಂಡುಬರ್ತಂತೆ ಆಪ್ಷನ್ಗಳಿವೆ. ಆನ್ಸರ್ ಬಂದು ಕೊಡಗು ಮತ್ತು ಶಿವಮೊಗ್ಗದಲ್ಲಿ ಕಂಡುಬರ್ತಕ್ಕಂಥ ಸ್ಯಾಡೋ ಡ್ಯಾಮಿಲ್ಸ್. ಒಂದು ಕೊರ್ತಿ ಅಂತೀವಲ್ಲ ನಾವು, ಏರೋಪ್ಲೇನ್ ಕೊರ್ತಿ ಅಂತ ಬರ್ತದೆ, ಆ ಥರ ಇತ್ತು, ಉದ್ದ ಬಾಲ ಒಂದಿರುತ್ತೆ, ಅದರಲ್ಲಿ ಕಲರ್ ಅಂತ ಇದನ್ನು ಸ್ಯಾಡೋ ಡ್ಯಾಮಿಲ್ಸ್ ಅಂತ ಕರೆದಿದ್ದಾರೆ. ಅದೇ ರೀತಿಯಾಗಿ 12ನೇ ಕ್ವಶನ್, ಹೇಳಿಕೆಗಳನ್ನು ಪರಿಗಣಿಸಿ ಅಂತಿದೆ. ಹೇಳಿಕೆಗಳನ್ನು ಪರಿಗಣಿಸಿ. ಇತ್ತೀಚೆಗೆ ದೀಪಾವಳಿಯನ್ನು ಮಾನವ ಕುಲದ ಅಮೂರ್ತ ಸಾಂಸ್ಕೃತಿಕ ಪಾರಂಪರಿಕ ಎಂದು ಯುನೆಸ್ಕೋ ಯಾರು ಗುರುತಿಸ್ತಾರೆ ಅಂದರೆ, ಇದು ಇಂಪಾರ್ಟೆಂಟ್, ಯುನೆಸ್ಕೋ ಗುರುತಿಸಿರೋ ಪಟ್ಟಿಗೆ ಸೇರ್ಪಡೆಗೊಂಡಿದೆ. ಈ ಪಟ್ಟಿಗೆ ಭಾರತದಿಂದ ಎಷ್ಟು ಸ್ಥಳಗಳು ಆಯ್ಕೆಯಾಗಿದೆ ಅಂದರೆ 16 ಸ್ಥಳಗಳು ಸೇರಿದೆ ಇಲ್ಲಿವರೆಗೂ. ಮೊದಲ ಬಾರಿಗೆ ಕುಡಿಯಾಟಂ ಕೇರಳ, ವೇದ ಮಂತ್ರ ಘೋಷಣ ಸಾಂಪ್ರದಾಯಿಕ ಮತ್ತು ರಾಮಲೀಲಾ ಸಾಂಪ್ರದಾಯಿಕ ರಾಮತಾಣಗಳ ಪ್ರದರ್ಶನ ಕಲೆಗಳು ಆಯ್ಕೆಯಾದವು. ಯಾವಾಗ ಅಂದರೆ 2008ರಲ್ಲಿ. ಅಂದರೆ ಎಷ್ಟು ಹೇಳಿಕೆಗಳು ಕರೆಕ್ಟಾಗಿದೆ ಅಂತ ಆಪ್ಷನ್ ಇದೆ. ಆಪ್ಷನ್ಗಳು ನೋಡಿದರೆ 1 ಹೇಳಿಕೆ ಮಾತ್ರ ಸರಿ, 1 ಮತ್ತು 2 ಹೇಳಿಕೆ ಮಾತ್ರ ಸರಿ, 3 ಹೇಳಿಕೆ 1 ಮತ್ತು 3 ಹೇಳಿಕೆ, ಇಲ್ಲಿ 1 ಮತ್ತು 3 ಆಗಬೇಕು, 1 ಮತ್ತು 3 ಹೇಳಿಕೆ ಸರಿ, ಮೇಲಿನ ಎಲ್ಲವೂ ಸರಿ, ಮೇಲಿನ ಎಲ್ಲವೂ ಕೂಡ ಸರಿಯಾಗಿರ್ತಕ್ಕಂಥ ಕ್ವಶನ್ ಇರುತ್ತೆ. ಅಂದರೆ ಇದರ ಅಮೂರ್ತಕ ಸಾಂಸ್ಕೃತಿಕ ಪಾರಂಪರಿಕ ಸ್ಥಳಗಳು ಪ್ರಸ್ತುತ 16 ಇದ್ದಾವೆ. ಅದು ಇತ್ತೀಚೆಗೆ ಸೇರ್ಪಡೆಗೊಂಡಿದೆ. ಯಾವುದಂತ ದೀಪಾವಳಿ ಒಂದು PC ಕ್ವಶನ್ ಕೇಳಿದ ಆವಾಗ 2023ರಲ್ಲಿ ಗುಜರಾತ್ನ ಗಾರ್ಬಾ ಒಂದು ಸೇರ್ಪಡೆಗೊಂಡಿರುತ್ತೆ. ಆ ಕ್ವಶನ್ ಕೇಳಿದ್ರು ಅವಾಗ, ಅದಿದೆ ನೋಡಿ. 21ರಲ್ಲಿ ಯಾವ ಸೇರ್ಕೊಂಡಿದೆ ಅಂದರೆ 13ನೇ ತಾಣವಾಗಿ 13ನೇ ಅಮೂರ್ತ ಸಾಂಸ್ಕೃತಿಕ ಪಾರಂಪರಿಕ ಪಟ್ಟಿಗೆ ಸೇರಿದ 13ನೇ ಸ್ಥಳ ಯಾವುದಂದರೆ ಕೋಲ್ಕತ್ತಾದ ದುರ್ಗಾ ಪೂಜಾ. 13ನೇದು 2023ರಲ್ಲಿ 14ನೇದು ಯಾವುದಪ್ಪ ಅಂದರೆ ಗುಜರಾತಿನ ಗಾರ್ಬಾ. 2024ರಲ್ಲಿ ಪಾರ್ಸಿಗಳು ಆಚರಿಸುವ ಹೊಸ ವರ್ಷದ ಮೊದಲ ದಿನ ನವರೋಜೋತ್ಸವವನ್ನು 15ನೇ. ಇದು ಅಮೂರ್ತ ಸಾಂಸ್ಕೃತಿಕ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರ್ಪಡೆಗೊಂಡಿದೆ. ಇಲ್ಲಿವರೆಗೂ 16 ಸೇರ್ಕೊಂಡಿದ್ದೇವೆ. ಓಕೆ, ಎಲ್ಲರಿಗೂ ಧನ್ಯವಾದಗಳು. ನನ್ನ ಕ್ಲಾಸ್ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಒಳ್ಳೆಯದಾಗಲಿ. ಇನ್ನೇನು ಕಾಲ್ ಫಾರ್ಮ್ ಗ್ಯಾರಂಟಿ ಆಗ್ತವೆ. ಧನ್ಯವಾದಗಳು ಎಲ್ಲರಿಗೂ.